ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಡೈಲಿ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗೋದು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇಡದೇ ಇದ್ದಾಗ. ಸೊ ನಾವು ಈ ವಿಡಿಯೋದಲ್ಲಿ ನಮ್ಮ ಟ್ರೇಡಿಂಗ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಬಹುದು, ಹಾಗೂ ನಮ್ಮ ಡೈಲಿ ಲಾಸ್ ಲಿಮಿಟ್ ನ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಕ್ಕೆ ಪ್ರಯತ್ನ ಬೀಳ್ತೀನಿ. ಸೊ ನಾನು ಮೊದಲನೇದಾಗಿ ಡೈಲಿ ಸ್ಟಾಪ್ ಲಾಸ್ ಲಿಮಿಟ್ ನ ನಾವು ಮುಂಚೆ ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈಗ ನಾವು ಡೈಲಿನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನಮ್ಮ ಹತ್ರ ಇರೋ ಟ್ರೇಡಿಂಗ್ ಬಜೆಟ್ ಎಷ್ಟು ಅಂತ ನಾವು ಮುಂಚೆ ನೋಡ್ಬೇಕಾಗುತ್ತೆ. ಸೊ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾನು ಯೂಶಲಿ 1 ಲಾಟ್ ಇಟ್ಕೊಂಡೆ ಡಿಸ್ಕಸ್ ಮಾಡ್ತೀನಿ. ಸೊ ನಾವು ಇಂಡಸ್ಟ್ರೀಸ್ ಆಪ್ಷನ್ ಚೈನ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನಾವು 1 ಲಾಟ್ ಅಲ್ಲಿ ಏನಾದ್ರು ಟ್ರೇಡ್ ಮಾಡ್ತಾ ಇದ್ರೆ, ಸೊ 1 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಮ್ಮ ದಿನದ ಲಾಸ್, ಒನ್ ಡೇ ಲಾಸ್ ಎಷ್ಟು ಅಂತ ಡಿಸೈಡ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಒನ್ ಡೇ ಲಾಸ್ 2500ರಿಂದ 3000 ಇಟ್ಕೋಬಹುದು. ಸೊ 2500ರಿಂದ 3000 ಪರ್ ಡೇ ಮ್ಯಾಕ್ಸಿಮಮ್ ಲಾಸ್ ನ ನಾವು ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ಇವತ್ತಿನ ದಿನ 2500 ಲಾಸ್ ಅನ್ನ ಮಾತ್ರನೇ ತಗೊಳ್ಳೋಣ. ಸೊ 2500 ಲಾಸ್ ಇದ್ರೆ ಅದು ನಮ್ಮ ಒಂದೇ ಟ್ರೇಡ್ ಅಲ್ಲಿ ಆಗ್ಬೇಕಾ, 2 ಟ್ರೇಡ್ ಅಲ್ಲಿ ಆಗ್ಬೇಕಾ, 3 ಟ್ರೇಡ್ ಅಲ್ಲಿ ಆಗ್ಬೇಕಾ? ಸೊ ಅದನ್ನ ನಮ್ಮ ಅನುಕೂಲ ಪ್ರಕಾರ, ಒಬ್ಬೊಬ್ರದ್ದು ಒಂದೊಂದು ರೀತಿ ಸೈಕಾಲಜಿ ಇರುತ್ತೆ, ಅದ್ರ ಪ್ರಕಾರ ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಯೂಶಲಿ ನಾನು ಯೋಚನೆ ಮಾಡೋದು, ಒಂದು ದಿನದಲ್ಲಿ 2500 ಮ್ಯಾಕ್ಸಿಮಮ್ ಲಾಸ್ ಅಂತಂದ್ರೆ ನನ್ನ ಮೊದಲನೇ ಟ್ರೇಡ್ ಅದರ ಲಾಸ್ ನಾನು 1000 to 1500 ತಗೊಳಕ್ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಾವು 1000 ಅಂತ ತಗೊಳ್ಳೋಣ. ಸೊ ಇಲ್ಲಿ ಎರಡನೇ ಟ್ರೇಡಿಂಗ್ ಲಾಸ್ 750 ಹಾಗೂ ಮೂರನೇ ಟ್ರೇಡಿಂಗ್ ಲಾಸ್ 750. ಸೊ ಒಂದ್ ದಿನದಲ್ಲಿ ನಾವು ಯಾವುದೇ ಟ್ರೇಡ್ ಮಾಡಿದಾಗ ನಮ್ಮ ಸತತವಾದ ಲಾಸ್ಗಳಾದ್ರೆ, ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಸ್ಟಾಪ್ ಲಾಸ್, ಪ್ರಾಫಿಟ್ ಎಲ್ಲ ಇದ್ದಿದೆ, ಆದ್ರೆ ನಮ್ಮ ಟ್ರೇಡಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಲಾಸ್ ಅನ್ನ ಒಂದ್ ದಿನದಲ್ಲಿ ಕೂಡ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ನನ್ನ 3 ಟ್ರೇಡ್ಗಳು ಸತತವಾಗಿ ಲಾಸ್ ಆದ್ರೆ, ಮೊದಲನೇ ಟ್ರೇಡ್ 1000 ರುಪೀಸ್, ಅದಾದ್ಮೇಲೆ 750 ಈ ರೀತಿ 3 ಲಾಸ್ ಆದ್ರೆ ಆ ದಿನದ ಟ್ರೇಡಿಂಗ್ ನ ನಾವು ನಿಲ್ಲಿಸ್ತೀವಿ. ಸೊ ಇಲ್ಲಿ 1000 ಇರ್ಬೇಕು ಅಂತ ಏನು ಇಲ್ಲ. ನೀವು ಮೊದಲನೇ ಟ್ರೇಡಿಂಗ್ ಅಲ್ಲೇ 750 ಬರ್ಬೋದು, ಅದಾದ್ಮೇಲೆ ಎರಡನೇ ಟ್ರೇಡಿಂಗ್ ಅಲ್ಲಿ 1000, ಮೂರನೇ ಟ್ರೇಡಿಂಗ್ ಅಲ್ಲಿ 750. ಮಾರ್ಕೆಟ್ ಮೂಮೆಂಟಮ್ ಟ್ರೆಂಡ್ಗೆ ನೋಡಿ ನಮ್ಮ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಪೊಸಿಷನ್ಸ್ ನ ತಗೋಬಹುದಾಗುತ್ತೆ. ಸಮ್ ಟೈಮ್ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇರೋ ಕಾರಣ ನಾವು ಮೊದಲನೇ ಟ್ರೇಡಿಂಗ್ ಅಲ್ಲೇ 1500 ಸ್ಟಾಪ್ ಲಾಸ್ ನ ಇಟ್ಕೊಂಡು ಟ್ರೇಡ್ ಮಾಡಿ ಅಲ್ಲಿ ಸ್ಟಾಪ್ ಲಾಸ್ ಆಗಿದ್ರೆ, ನಮ್ಮ ಎರಡನೇ ಟ್ರೇಡ್ ಅಲ್ಲಿ ಡೈರೆಕ್ಟ್ ಆಗಿ 1000 ಇಟ್ಕೊಂಡು ನಾವು ಟ್ರೇಡ್ ಮಾಡಿ ಅಲ್ಲಿ ಕೂಡ ನಮ್ಗೆ 1000 ರುಪೀಸ್ ಲಾಸ್ ಆಗಿದ್ರೆ, ಎರಡೇ ಟ್ರೇಡ್ ಅಲ್ಲಿ ನಮ್ಮ ಡೇ ಟ್ರೇಡಿಂಗ್ ನ ನಾವು ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ದಿನದ ಲಾಸ್ 2500ಕ್ಕೆ ಲಿಮಿಟ್ ಆಗುತ್ತೆ. ಆಗಿರೋ ಲಾಸ್ ನ ರಿಕವರಿ ಮಾಡೋಕೆ ಮಲ್ಟಿಪಲ್ ಟ್ರೇಡ್ಸ್ ಮಾಡೋದ್ರಿಂದ ಹೆಚ್ಚಿನ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ಡಿಸಿಪ್ಲಿನ್ ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಎದಕ್ಕೆ ಒಂದೇ ದಿನದಲ್ಲಿ ನಾವು 2500 ಲಾಸ್ ಅನ್ನ ನಾವು ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಅಂತಂದ್ರೆ, ಈ ರೀತಿ ಸತತವಾದ ಲಾಸ್, ಒಂದ್ ದಿನದ ಲಾಸ್ 2500 ಅದು ಒಂದ್ ದಿನ ಆಗ್ಬೋದು, ಅಲ್ಲಿಂದ ಎರಡನೇ ದಿನ ಆಗ್ಬೋದು, ಮೂರನೇ ದಿನ ಆಗ್ಬೋದು. ಸತತವಾಗಿ 3 ದಿನದ ಲಾಸ್ ನಂತರ ಆಲ್ಮೋಸ್ಟ್ 9 to 10 ಲಾಸ್ ಆದ್ಮೇಲೆ ಇಲ್ಲಿಂದ ನಾವು ಇದೇ ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ತಾ ಬಂದಿದ್ರೆ, ಯಾವುದೇ ದಿನಗಳಲ್ಲಿ ಈ ರೀತಿ ಆಗಿರೋ ಲಾಸ್ ಬರೋ ಒಳ್ಳೆ ಮೂವ್ಮೆಂಟ್ ಅಲ್ಲಿ ರಿಕವರಿ ಆಗಿ ಅಗೇನ್ ನಾವು ಪ್ರಾಫಿಟ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಲಾಸ್ ಲಿಮಿಟೆಡ್ ಆಗಿರುತ್ತೆ. ಇದನ್ನ ನಾವು ಮತ್ತೊಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ, ನಾನು ನನ್ನ ಡಿಮ್ಯಾಟ್ ಅಕೌಂಟ್ ಅಲ್ಲಿ 20,000 ಇಟ್ಕೊಂಡು ಟ್ರೇಡ್ ಮಾಡ್ಬೇಕಾದ್ರೆ, ಸೊ ನಾನು 1 ಲಾಟ್ ಅಲ್ಲಿ ಮಾತ್ರ ಟ್ರೇಡ್ ಮಾಡ್ತೀನಿ. ಸೊ ನನ್ನ ಮೊದಲನೇ ದಿನದ ಲಾಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ 2500 ಆಗುತ್ತೆ. ಎರಡನೇ ದಿನದ ಲಾಸ್, ಸೊ ನಾವು ಏನೇ ಟೆಕ್ನಿಕಲ್ ಫಾಲೋ ಮಾಡ್ಬೋದು, ಆಪ್ಷನ್ ಚೈನ್ ನ ಫಾಲೋ ಮಾಡ್ಬೋದು, ಇಂಡಿಕೇಟರ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಏನೇ ಫಾಲೋ ಮಾಡಿದ್ರು ಕೂಡ ನಮ್ಮ ಟ್ರಿಕ್ ವರ್ಕೌಟ್ ಆಗ್ತಾ ಇಲ್ಲ. ಸೊ ಆ ರೀತಿ ಇದ್ದಾಗ ಮೊದಲನೇ ದಿನದ ಲಾಸ್ ಆಗ್ತಾ ಇದೆ, ಎರಡನೇ ದಿನದ ಲಾಸ್ ಆಗ್ತಾ ಇದೆ, ಮೂರನೇ ದಿನದ ಲಾಸ್ ನಂತರ ನಾವು ಅರೌಂಡ್ 7500 ರುಪೀಸ್ ನ ಕಳ್ಕೊಂಡಿದೀವಿ. ನಮ್ಮ ಹತ್ರ ಮಿಕ್ಕಿರೋದು 12,500 ರುಪೀಸ್. ಸೊ ಇಲ್ಲಿ ನಾನು ಹಿಂದೆ ನೋಡ್ತಾ ಬಂದಿದ್ದು, ನಮ್ಮ ಸತತವಾದ ಲಾಸ್ 9ರಿಂದ 10ಕ್ಕಿಂತ ಹೆಚ್ಚಿನದಾಗಿ ಆಗಲ್ಲ. ಸಮ್ ಟೈಮ್ ನಮ್ಮ ಕಂಟಿನ್ಯೂಸ್ ಲಾಸ್, ನಮ್ಮ 3 ಟ್ರೇಡಿಂಗ್ ಅಲ್ಲಿ ಲಾಸ್ ಆದ್ಮೇಲೆ ನಮ್ಮ 4th ಟ್ರೇಡ್ ಅಲ್ಲಿ ನಾವು ಅವರೇಜ್ ಆಗಿ ಪ್ರಾಫಿಟ್ ಮಾಡ್ತೀವಿ. ವರಸ್ಟ್ ಕಂಡೀಷನ್ ಅಲ್ಲಿ ನಾನು ನೋಡಿರೋ ಲಾಸ್ಟ್ 2 to 3 ಇಯರ್ ಅವರೇಜ್ ಅಲ್ಲಿ
ಮ್ಯಾಕ್ಸಿಮಮ್ ಅಂದ್ರೆ ನಾವು 10 ಟ್ರೇಡ್ ನ ಕಂಟಿನ್ಯೂಸ್ ಆಗಿ ಲಾಸ್ ಆಗಿದ್ದೀವಿ. ಅದಾದ್ಮೇಲೆ ಪ್ರಾಫಿಟ್ ಬರೋಕೆ ಶುರು ಆಗುತ್ತೆ. ಸೊ ಆ ಪ್ರಾಫಿಟ್ ನಮ್ಮ ಲಾಸ್ ನ ರಿಕವರಿ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿ ನಾವು ಡೈಲಿ ಸ್ಟಾಪ್ ಲಾಸ್ ನ ಕೂಡ ನಮ್ಮ ಟ್ರೇಡಿಂಗ್ ಅಲ್ಲಿ ಪ್ಲಾನ್ ಮಾಡಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಇದು ಡೈಲಿ ಟ್ರೇಡಿಂಗ್ ಲಿಮಿಟ್ ಆಯ್ತು. ಈಗ ನಾವು ನಮ್ಮ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಅಂತ ಹೇಳ್ತೀನಿ. ನಾವು ಇಂಟ್ರಾಡೇ ನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಮ್ಮ ಟ್ರೇಡ್ ಅಲ್ಲಿ ಒಂದು ಲಾಟ್ ಗೆ ನಾವು 1000 ರುಪೀಸ್ ಸ್ಟಾಪ್ ಲಾಸ್ ನ ರಿಸ್ಕ್ ರಿವಾರ್ಡ್ ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಾನು 1000 ರುಪೀಸ್ ಲಾಸ್ ಆಗ್ಬೇಕು ಅಂತಂದ್ರೆ ನಾನು ನಿಫ್ಟಿನಲ್ಲಿ 20 ಪಾಯಿಂಟ್ಸ್ ವರೆಗೆ ಲಾಸ್ ನ ತಗೋಬಹುದು ಯಾವುದೇ ಸ್ಟ್ರೈಕ್ ಪ್ರೈಸ್ ಅಲ್ಲಿ. ಅದೇ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 1000 ರುಪೀಸ್ ಲಾಸ್ ಆಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ರೆ ನಾವು ಅಟ್ಲೀಸ್ಟ್ 60 ಪಾಯಿಂಟ್ಸ್ ರಿಸ್ಕ್ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ನಾವು ಇಂಟರ್ಡೇ ನಲ್ಲಿ ಪೊಸಿಷನ್ ತಗೋಬೇಕಾದ್ರೆ ಲಾಭಕ್ಕಿಂತ ಲಾಸ್ ಲಿಮಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ನಿಫ್ಟಿನಲ್ಲಿ 20 ಪಾಯಿಂಟ್ಸ್ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 60 ಪಾಯಿಂಟ್ಸ್ 1000 ರುಪೀಸ್ ಲಾಸ್ ನ ಆಕ್ಸೆಪ್ಟ್ ಮಾಡಕ್ಕೆ ತಗೋಬೋದಾಗುತ್ತೆ. ಅದೇ ನಾವು ₹750 ಪರ್ ಲಾಟ್ ರಿಸ್ಕ್ ನ ತಗೋಬೇಕು ಅಂತಂದ್ರೆ ನಿಫ್ಟಿನಲ್ಲಿ 15 ಪಾಯಿಂಟ್ಸ್ ರಿಸ್ಕ್ ನ ತಗೋಬೇಕಾಗುತ್ತೆ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 40 to 45 ಪಾಯಿಂಟ್ಸ್ ರಿಸ್ಕ್ ನ ತಗೋಬೇಕಾಗುತ್ತೆ. ಸೊ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಪೊಸಿಷನ್ಸ್ ನ ತಗೊಂಡ್ರೆ ನಮ್ಮ ಪೊಸಿಷನ್ಸ್ ಲಾಸ್ ನಮ್ಗೆ ಮುಂಚೆನೆ ತಿಳಿದಿರುತ್ತೆ. ಹಾಗಾಗಿ ನಾವು ಟ್ರೇಡಿಂಗ್ ಸಮಯದಲ್ಲಿ ಹೆಚ್ಚಿನ ಪ್ಯಾನಿಕ್ ಅಥವಾ ನರ್ವಸ್ ಆಗೋದಿಲ್ಲ. ನಮ್ಮ ಲಾಸ್ ನಮ್ಗೆ ಮುಂಚೆನೆ ಗೊತ್ತಿದ್ರೆ ನಮ್ಮ ಟ್ರೇಡಿಂಗ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿಂದ ನಾವು ಇಂಟ್ರಾಡೇ ನಲ್ಲಿ ಹೇಗೆ ಪೊಸಿಷನ್ಸ್ ನ ಐಡೆಂಟಿಫೈ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ನಾವು ಇಂಟ್ರಾಡೇ ನಲ್ಲಿ ಪೊಸಿಷನ್ ತಗೋಬೇಕಾದ್ರೆ ನಮ್ಮ ರಿಸ್ಕ್ ರಿವಾರ್ಡ್ ನ ನೋಡಿ ನಾವು ಪೊಸಿಷನ್ಸ್ ನ ತಗೊಂಡಾಗ ನಮ್ಮ ಟ್ರೇಡಿಂಗ್ ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗಿರುತ್ತೆ. ಸೊ ರಿಸ್ಕ್ ರಿವಾರ್ಡ್ ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ ನಾವು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೆ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಹಾಗೂ ಸಪೋರ್ಟ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಟ್ರೇಡಿಂಗ್ ರೆಸಿಸ್ಟೆನ್ಸ್ ಲೆವೆಲ್ ಇಂದ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನ ಕ್ರಾಸ್ ಆಗಿ ಮೇಲೆ ಹೋಗೋ ಲಕ್ಷಣಗಳಿದ್ರೆ ಇಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಅದೇ ರೀತಿ ಸಪೋರ್ಟ್ ಲೆವೆಲ್ ನ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದ ರಿವರ್ಸ್ ಕಾಣ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬೇಕು ಹಾಗೂ ಸಪೋರ್ಟ್ ನ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ಇದನ್ನ ನಾನು ನಿಮ್ಗೆ ಕೆಲವು ಎಕ್ಸಾಂಪಲ್ ಗಳ ಜೊತೆ ತೋರಿಸ್ತೇನೆ. ನಾವು ನನ್ನ ಟ್ರೇಡಿಂಗ್ ಅಲ್ಲಿ ಮೂವಿಂಗ್ ಆವರೇಜಸ್ ಹಾಗೂ ಪ್ರೀವಿಯಸ್ ಡೇ ಹಾಗೂ ಪ್ರೀವಿಯಸ್ ವೀಕ್ ನ ಹೈ ಲೋ ನ ಇಟ್ಕೊಂಡು ಪೊಸಿಷನ್ಸ್ ನ ತಗೊಳ್ತೀನಿ. ಸೊ ಈಗ ನಾವು ನೆಕ್ಸ್ಟ್ ಡೇ ಟ್ರೇಡಿಂಗ್ ಮಾಡ್ಬೇಕು ಅಂತಂದ್ರೆ ನಮ್ಮ ಪ್ರೀವಿಯಸ್ ಡೇ ಹೈ ಲೋ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು ಪ್ರೀವಿಯಸ್ ಡೇ ಹೈ ಲೋ ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಾನು ಪ್ರೀವಿಯಸ್ ಡೇ ಹೈಯಲ್ಲಿ ಏನಾದ್ರೂ ಪೊಸಿಷನ್ ತಗೊಂಡೆ ಅಂತಂದ್ರೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇಮಿಡಿಯೇಟ್ ಆಗಿ ಬರ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ಈ ರೆಸಿಸ್ಟೆನ್ಸ್ ಹತ್ರ ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ತೀನಿ. ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡ್ರೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗಿರುತ್ತೆ. ಸೊ ಆದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳಕ್ಕಿಂತ ಮುಂಚೆ ನಿಮ್ಗೆಲ್ಲ ತಿಳಿದಿರೋ ಹಂಗೆ ನಾವು ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ಯೂಸ್ ಮಾಡಬಹುದು. ಸೊ ಈ ರೆಸಿಸ್ಟೆನ್ಸ್ ಹತ್ರದಿಂದ ಯಾವಾಗ ಇಲ್ಲಿ ಒಂದು ರೆಡ್ 15 ಮಿನಿಟ್ಸ್ ಕ್ಯಾಂಡಲ್ ಆಗುತ್ತೆ ಸೊ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ಪ್ಲಾನ್ ಮಾಡಬಹುದು. ಆ ರೆಡ್ ಕ್ಯಾಂಡಲ್ ಮೇಲೆ ಸ್ಟಾಪ್ ಲಾಸ್ ನ ಇಡಬೇಕಾಗುತ್ತೆ. ಸೊ ನಮ್ಮ ಪರ್ ಲಾಟ್ ರಿಸ್ಕ್ ಬಂದು 1000 ರುಪೀಸ್ ಆಗಿದ್ರೆ ಈ ರೆಡ್ ಕ್ಯಾಂಡಲ್ ಸ್ಟಾಪ್ ಲಾಸ್ 1000 ಅಲ್ಲೇ ಬರ್ತಾ ಇದೆನಾ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಸೊ ಇದು 1000 ಅಲ್ಲೇ ಬರ್ತಾ ಇದ್ರೆ ಈ ಲೆವೆಲ್ ಅಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೊಂಡು ಈ ರೆಡ್ ಕ್ಯಾಂಡಲ್ ಬ್ರೇಕ್ ಆಗಿ ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೂ ನಮ್ಮ ಟಾರ್ಗೆಟ್ 1000 ರುಪೀಸ್ ಸ್ಟಾಪ್ ಲಾಸ್ ಆದ್ರೆ ನಮ್ಮ ಟಾರ್ಗೆಟ್ 1:1.5 ಹಾಗೂ 1:2.5 ಇಟ್ಕೋಬೇಕಾಗುತ್ತೆ. ಅಂದ್ರೆ ಮೊದಲನೇ ಟಾರ್ಗೆಟ್ 1500 ವರೆಗೆ ಹಾಗೂ ಎರಡನೇ ಟಾರ್ಗೆಟ್ 2500 ಪ್ರಾಫಿಟ್ ವರೆಗೆ ಇಟ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ 1500 ಪ್ರಾಫಿಟ್ ಬರ್ತಿದ್ದಂಗೆ ನಮ್ಮ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು ಹಾಗೂ 2500 ಬರ್ತಿದ್ದಂಗೆ ಹೆಚ್ಚಿನ ಪ್ರಾಫಿಟ್ ಕೂಡ ಮಾಡಬಹುದು. ಇಲ್ದಿದ್ರೆ ಡೈರೆಕ್ಟ್ ಆಗಿ ಪ್ರಾಫಿಟ್ ನ ಬುಕ್ ಮಾಡದೆ ನಿಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾನು ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ಕೊಂಡು ಹೇಗೆ ಹೋಗ್ಬೇಕು ಅಂತ ಕೂಡ ಸಪರೇಟ್ ವಿಡಿಯೋ ತಗೊಂಡ್ ಬರ್ತೀನಿ. ಸೊ ಸದ್ಯಕ್ಕೆ ನಾವು ಫಸ್ಟ್ ಟಾರ್ಗೆಟ್ ಅಲ್ಲಿ ಪಾರ್ಷಿಯಲ್ ಪ್ರಾಫಿಟ್ ಹಾಗೂ ಸೆಕೆಂಡ್ ಟಾರ್ಗೆಟ್ ಅಲ್ಲಿ ಸಂಪೂರ್ಣ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಅಗೇನ್ ನಮ್ಮ ನೆಕ್ಸ್ಟ್ ಟ್ರೇಡ್ ಯಾವ ಲೆವೆಲ್ ಅಲ್ಲಿ ತಗೊಂಡ್ರೆ ಬೆಟರ್ ಇರುತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು ಮತ್ತೊಂದು ಎಕ್ಸಾಂಪಲ್ ತಗೋತೀನಿ.
ಸೊ ಈಗ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡು ಈ ಲೆವೆಲ್ ಬರ್ತಿದ್ದಂಗೆ 2500 ಅಥವಾ 1000 ಬರ್ತಿದ್ದಂಗೆ ಇಲ್ಲಿ ಸಪೋರ್ಟ್ ಲೆವೆಲ್ ಇದೆ, ಇದ್ರ ಹತ್ರ ಬರ್ತಿದ್ದಂಗೆ 2500 ಬಂದಿಲ್ಲ ಅಂದ್ರೆ ಕೂಡ ಸಪೋರ್ಟ್ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ನಾವು ಪ್ರಾಫಿಟ್ ನ ಕೂಡ ಬುಕ್ ಮಾಡ್ಕೋಬಹುದು. ಅಗೇನ್ ಈ ಯೂಶುವಲಿ ಸಪೋರ್ಟ್ ಲೆವೆಲ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಇರುತ್ತೆ. ಅಗೇನ್ ನಾವು ಸಪೋರ್ಟ್ ಇಂದ ರಿವರ್ಸ್ ಬರ್ತಾ ಇದ್ರೆ ರಿವರ್ಸ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 15 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ಆಗ್ಬೇಕಾಗತ್ತೆ. ಆ ಗ್ರೀನ್ ಕ್ಯಾಂಡಲ್ ನಮ್ಮ ರಿಸ್ಕ್ ರಿವಾರ್ಡ್ ಗೆ ತಕ್ಕಂಗೆ 1000 rupees ವರೆಗೆ ರಿಸ್ಕ್ ತಗೊಳಂಗಿದ್ರೆ ಇಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ ಟಾರ್ಗೆಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಬರೋವರೆಗೂ ಇಟ್ಕೊಂಡು ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ನಮ್ಮ ಪೊಸಿಷನ್ಸ್ ಏನಾದ್ರೂ ರಿವರ್ಸ್ ಆಗಿ ಕೆಳಗಡೆ ಬಂದು ಇಲ್ಲಿ ಸ್ಟಾಪ್ ಲಾಸ್ ನ ಇಟ್ಟಾಗಿ ಈ ಸಪೋರ್ಟ್ ಲೆವೆಲ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡೋಕೆ ಶುರು ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಈ ಸಪೋರ್ಟ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮೇಲೆ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗತ್ತೆ. ಇಲ್ಲಿ ಕೂಡ ನಾವು ಅಗೇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ನಮ್ಮ ರಿಸ್ಕ್ ಗೆ ಅನುಗುಣವಾಗಿ ಸ್ಟಾಪ್ ಲಾಸ್ ಬರ್ತಾ ಇದೇನಾ ಅಂತ. ಸೊ ಇಲ್ಲಿ ನಾವು ಸ್ಟಾಪ್ ಲಾಸ್ ನ ತಗೊಂಡ್ರೆ ಅಗೇನ್ ನಾವು ಮೊದಲನೇ ಟಾರ್ಗೆಟ್ ಅಥವಾ ಎರಡನೇ ಟಾರ್ಗೆಟ್ ಇಳ್ದಿದ್ರೆ ಮುಂದಿನ ಸಪೋರ್ಟ್ ಎಲ್ಲಿ ಬರುತ್ತೆ, ಅದು 10 ಡೇ ಮೂವಿಂಗ್ ಆವರೇಜ್ ಹತ್ರ ಬರುತ್ತಾ ಅಥವಾ ವೀಕ್ಲಿ ಲೋ ನಲ್ಲಿ ಬರುತ್ತಾ, ಅದನ್ನ ನಾವು ಮಾರ್ಕ್ ಮಾಡ್ಕೊಂಡು ಸೆಕೆಂಡ್ ಟಾರ್ಗೆಟ್ ಗೆ ಬುಕ್ ಮಾಡದೆ ಟ್ರೇಲ್ ಮಾಡ್ತಾ ಹೋದ್ರೆ ವೀಕ್ಲಿ ಲೋ ವರೆಗೆ ವೇಟ್ ಮಾಡಿ ಅಲ್ಲಿ ಕೂಡ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ಈ ರೀತಿ ಕೆಲವು ಡಿಸಿಪ್ಲೈನ್ ನ ಮೇಂಟೈನ್ ಮಾಡಿ ನಾವು ಮಾರ್ಕೆಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಫೈನಾನ್ಸ್ ನಿಫ್ಟಿ, ಬ್ಯಾಂಕ್ ಎಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಈ ಎಲ್ಲ ಇಂಡೆಕ್ಸಸ್ ಗಳಲ್ಲಿ ಟ್ರೇಡ್ ಮಾಡಬಹುದು. ಆದ್ರೆ ನಮ್ಮ ರಿಸ್ಕ್ ರಿವಾರ್ಡ್ ಮನಿ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಅದರೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಹಾಗೂ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದರೊಂದಿಗೆ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋನ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಮ್ಮ ಇತರ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.